ನಮಸ್ತೆ. ನಾನು ಎಸ್ ಕೆ ಕುಪ್ಪಸ್ತ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ನಿಮ್ಮ ವ್ಯಕ್ತಿ ವಿಕಾಸ ನಿಮ್ಮ ಆಲೋಚನಾ ವಿಧಾನದ ಮೇಲೆ ಅವಲಂಬಿಸಿದೆ. ನಿಮ್ಮ ಆಲೋಚನೆಗಳೇ ನಿಮ್ಮಲ್ಲಿ ಧೈರ್ಯವನ್ನು ಉತ್ತೇಜಿಸುತ್ತೆ. ಸುಖ ದುಃಖಗಳು ಎಂದು ನಿಮ್ಮಲ್ಲೇ ಇವೆ, ನಿಮ್ಮ ಆಲೋಚನೆಯಲ್ಲೇ ಇದೆ. ಸುಖವನ್ನು ದುಃಖವನ್ನಾಗಿ, ದುಃಖವನ್ನು ಸುಖವನ್ನಾಗಿ ಪರಿವರ್ತಿಸುವುದು ನಿಮ್ಮ ಕೈಯಲ್ಲೇ ಇದೆ. ಕೆಲವರಿಗೆ ಅವಕಾಶಗಳನ್ನು ಕಲ್ಪಿಸಿಕೊಟ್ರೆ ಅವುಗಳಲ್ಲಿ ಅವಾಂತರವನ್ನು ನೋಡ್ತಾರೆ, ಏನೋ ಸಮಸ್ಯೆಯನ್ನು ಹುಡುಕ್ತಾರೆ, ಇದು ಆಗತ್ತೆ ಇಲ್ಲ. ಇನ್ನು ಕೆಲವರು ಅವಾಂತರಗಳಲ್ಲಿ ಅವಕಾಶಗಳನ್ನು ಹುಡುಕ್ತಾರೆ. ಇದನ್ನು ಸಾಧ್ಯ ಇದೆ, ಏನು ಆಪರ್ಚುನಿಟಿ ಇದೆ, ನಾನು ಮಾಡಬಹುದು ಅಂತ. ಮೊದಲ ವರ್ಗದವರು ಪೆಸಿಮಿಸ್ಟ್, ಎರಡನೇ ವರ್ಗದವರು ಆಶಾವಾದಿಗಳು, ಆಪ್ಟಿಮಿಸ್ಟ್. ನಮ್ಮ ಜೀವನದಲ್ಲಿ ಯಾವಾಗಲೂ ಸಹಿತ ನಾವು ಆಶಾವಾದಿಗಳೇ, ಆಪ್ಟಿಮಿಸ್ಟ್ಗಳಾಗೇ ಇರಬೇಕು ನಾವು. ಪೆಸಿಮಿಸ್ಟ್ ಸ್ವಲ್ಪ ಸಹಿತ ನಿರಾಶವಾದ ನಮ್ಮ ಮನಸ್ಸಿನಲ್ಲಿ, ನಮ್ಮ ಆಲೋಚನೆ ವಿಧಾನದಲ್ಲಿ ಬರಬಾರದು. ಕೆಲಸ ಮಾಡಿ ನಿಮ್ಮ ತಾಕತ್ತನ್ನು ಸಾಬೀತು ಮಾಡಬೇಕು. ಕೆಲಸ ಮಾಡಬೇಕು, ಯಾವುದೋ ಒಂದು ಕೆಲಸ ಹಿಡಿದಿರ್ತೀವಿ, ಆ ಕೆಲಸದಲ್ಲಿ ನಿಷ್ಠೆ ಇರಬೇಕು. ಅದರ ಫಲಿತಾಂಶವನ್ನು ತೋರಿಸಬೇಕು. ಅರ್ಧಂಬರ್ಧ ಮಾಡಿ ಇನ್ನೊಂದಕ್ಕೆ ಕೈ ಹಾಕಬಾರದು. ಯಾವ ಕೆಲಸವನ್ನು ಮಾಡ್ತೀವೋ ಆ ಕೆಲಸದಲ್ಲಿ ಪೂರ್ತಿ ತಲ್ಲೀನತೆ ಇರಬೇಕು. ಜೀವನದಲ್ಲಿ ನಿಮಗೆ ನೀವೇ ಸರಿಸಾಟಿ, ಬೇರೆಯವ್ರ ಜೊತೆಗೆ ನೀವು ಹೋಲಿಕೆ ಬೇಡ. ನೋ ಕಂಪ್ಯಾರಿಸನ್, ನಥಿಂಗ್. ಆತ್ಮಶಕ್ತಿಗೆ ಮಿಗಿಲಾದ ಶಕ್ತಿ ಬೇರೆ ಇಲ್ಲ, ನಿಮ್ಮಲ್ಲಿ ಇದೆ. ಸುಪ್ತಾವಸ್ಥೆಯಲ್ಲಿ ಆತ್ಮಶಕ್ತಿ ಇದೆ, ಅದನ್ನು ಹೊರಗೆ ತರಬೇಕು. ಅದಕ್ಕಿಂತ ಬೇರೆ ಯಾವುದು ಇಲ್ಲ. ನಿನ್ನ ಆಲೋಚನಾ ವಿಧಾನವನ್ನು ಬದಲಾಯಿಸ್ಕೋಬೇಕು. ಏನು ನೆಗೆಟಿವ್ ಥಿಂಕಿಂಗ್ ಇದೆ ಅದನ್ನು ಬದಲಾಯಿಸ್ಕೋಬೇಕು. ಜೀವನ ನೌಚೆಗೆ ಆಲೋಚನಾ ಚುಕ್ಕಾಣಿ ಅಂಥದ್ದು. ಕಷ್ಟ ಸುಖಗಳ ಜೀವನದ ಕಡಲಿನಲ್ಲಿ ಅಲೆಗಳಂಥದ್ದು. ಅವು ನೆಲೆಯಾಗಿರುವುದಿಲ್ಲ. ಅವುಗಳನ್ನು ಮೀರಿದರೆ ನಡು ಸಮುದ್ರ ತುಂಬ ಪ್ರಶಾಂತವಾಗಿರುತ್ತೆ, ಗಂಭೀರವಾಗುತ್ತೆ. ಅದರಲ್ಲಿ ರತ್ನಗಳು ಲಭಿಸುತ್ತೆ, ಪ್ರಶಾಂತ ಸಾಗರದಲ್ಲಿ. ಅದಕ್ಕೆ ಅದು ರತ್ನಗರ್ಭ ಆಯಿತು ಅಂತಾರೆ. ಮನುಷ್ಯ ಮನಸ್ಸನ್ನು ದೃಢಪಡಿಸಿಕೊಳ್ಳುವುದಕ್ಕಾಗಿ ಆಲೋಚನಾ ವಿಧಾನವನ್ನು ಸರಿ ಮಾಡಬೇಕು. ನೀವು ಚಿಕ್ಕವರು, ನಾ ಎಲ್ಲರಿಗಿಂತ ಸಣ್ಣವನು, ನನ್ನ ಕೈಲಿ ಏನಾಗುತ್ತೆ ಅನ್ನೋ ಮನೋಭಾವನೆ ಬೇಡ. ನೀವು ಹಂಗೆ ಅಕಸ್ಮಾತ್ ವಿಚಾರ ಮಾಡಿದರೆ ನೀವು ಚಿಕ್ಕವರಾಗೇ ಉಳಿದ್ಬಿಡ್ತೀರಿ. ದೊಡ್ಡವನು ಎಂದುಕೊಂಡ್ರೆ ದೊಡ್ಡವರಾಗ್ತೀರಿ. ನಿಮ್ಮಲ್ಲಿ ಆತ್ಮನಿಯಂತ್ರಣ, ಸೆಲ್ಫ್ ಕಂಟ್ರೋಲ್ ಅಗತ್ಯ, ಆತ್ಮ ಸಂಯಮ ಅಗತ್ಯ. ನಿಮಗೆ ನೀವೇ ಚಕ್ರವರ್ತಿಯಾಗಿ ನಮಗೆ ಆಗಲಿಕ್ಕೆ ಸಾಧ್ಯ ಇದೆ. ಏಮ್ ಎಟ್ ದ ಸ್ಕೈ ಸೊ ದ್ಯಾಟ್ ಯು ಮೇ ಶೂಟ್ ಎ ಟ್ರೀ. ಆಕಾಶಕ್ಕೆ ನಾವು ಗುರಿ ಇಡಬೇಕು. ಅಟ್ಲೀಸ್ಟ್ ಒಂದು ಗಿಡದ ಲೆವೆಲ್ಗೆ ಆದರೂ ನನಗೆ ಹೋಗಲಿಕ್ಕೆ ಸಾಧ್ಯ ಇದೆ. ಗುರಿ ದೊಡ್ಡದಿರಬೇಕು. ಪ್ರತಿ ಸಣ್ಣ ಪುಟ್ಟ ಕಾರ್ಯಕ್ರಮ ಇರುವುದು ಸಹಿತ ಅದನ್ನು ಪ್ಲ್ಯಾನ್ಡ್ ವೇದಲ್ಲಿ ವ್ಯವಸ್ಥಿತವಾಗಿ ನಾವು ಮಾಡಬೇಕು. ಕಮಾನ್, ಬೈ ಯುವರ್ ಗೋಲ್ಡನ್ ಫ್ಯೂಚರ್ ಫಾರ್ ದ ಪ್ರೈಸ್ ಆಫ್ ಎ ಗುಡ್ ಥಾಟ್. ಒಳ್ಳೆಯ ವಿಚಾರದಿಂದ ನಿಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಡ್ರಿ. ಬಿ ಪಾಸಿಟಿವ್. ಧನಾತ್ಮಕವಾಗಿ ವಿಚಾರ ಮಾಡೋದನ್ನು ಕಲೀರಿ. ನೀನು ಕನಿಷ್ಠ ಅಲ್ಲ, ನಿನ್ನಲ್ಲಿ ಸಾಮರ್ಥ್ಯ ಇದೆ, ಆತ್ಮಶಕ್ತಿ ಇದೆ. ಆತ್ಮಶಕ್ತಿಯನ್ನು ಜಾಗೃತ ಮಾಡು. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳನ್ನು ನಡೆಸುತ್ತೆ. ಬೆಳಗ್ಗೆ 6ರಿಂದ 7, ಸಂಜೆ 6ರಿಂದ 7, ಬೋತ್ ಆಫ್ಲೈನ್ ಆ್ಯಂಡ್ ಆನ್ಲೈನ್. ಜಾಯಿನ್ ನಮ್ಮ ನಿರಂತರ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ಜೊತೆಗೆ ನಮ್ಮದೇ ಯೂಟ್ಯೂಬ್ ಇದೆ, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ. ಅದಕ್ಕೆ ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.